ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿ ಹಾವಳಿ ವಿಪರೀತವಾಗಿದೆ. ಇಷ್ಟೊತ್ತಿಗಾಗಲೇ ನಾವು ಬೆಂಗಳೂರಿನಾದ್ಯಂತ ಹೇಳ್ತಾ ಇದ್ವಿ ಪ್ರತಿದಿನ ಕೂಡ ಗುಂಡಿಗಳ ಕಾರಣಕ್ಕೆ ಏನೆಲ್ಲ ಅಧ್ವಾನಗಳಾಗ್ತಾ ಇದೆ ಅಂತ. ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಗುಂಡಿ ಹಾವಳಿ ತಪ್ಪಿದ್ದಲ್ಲ, ದೊಡ್ಡ ಅನಾಹುತನೇ ನಡೆದು ಹೋಗ್ತಾ ಇತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ರಸ್ತೆ ಗುಂಡಿ ತಪ್ಪಿಸೋಕೆ ಹೋಗಿ ಕಾರು ಪಲ್ಟಿಯಾಗಿದೆ. ನೆಲಮಂಗಲದ ಕುಣಿಗಲ್ ಫ್ಲೈಓವರ್ನಲ್ಲಿ ಈ ಘಟನೆ ಆಗಿದೆ. ಕಾರಲ್ಲಿದ್ದ 6 ಮಂದಿ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರಿಗೆ, ಆದರೆ ಖಾಸಗಿ ಆಸ್ಪತ್ರೆ ಕೂಡ ದಾಖಲಿಸಿದ್ದಾರೆ, ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಬಟ್ ಮಾಡದ ತಪ್ಪಿಗೆ ಇವರೆಲ್ಲ ಅಮಾಯಕರು ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು. ಕಾರ್ ತಗೊಂಡಾಗ್ಲೂ ಟ್ಯಾಕ್ಸ್ ಕಟ್ಟಿರ್ತಾರೆ, ರೋಡ್ಗೂ ಟ್ಯಾಕ್ಸ್ ಕಟ್ಟಿರ್ತಾರೆ, ಬಟ್ ಮೂಲಭೂತ ಸೌಕರ್ಯಗಳನ್ನು ಸಿಟಿ ಒಳಗಲ್ಲ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೊಡಲ್ಲ. ನೋಡಿ, ಒಂದು ಗುಂಡಿ ತಪ್ಪಿಸೋದಕ್ಕೆ ಎಷ್ಟು ಡೆಡ್ಲಿ ಆಗಿದೆ ನೋಡಿ ಗುಂಡಿ. ಅದರ ಪರಿಣಾಮ ಅಪಘಾತಕ್ಕೊಳಗಾದ ಕಾರಿನ ಸ್ಥಿತಿಗತಿಯನ್ನು ಗಮನಿಸ್ತಾ ಇದ್ದೀರಾ. ಕಾರಿನ ಗಾಜು, ಮುಂಭಾಗದ ಗಾಜು ಕಂಪ್ಲೀಟಾಗಿ ಜಖಮ್ ಆಗಿದೆ. ಕಾರ್ ಒಳಗಡೆ ಇದ್ದವರು ಪಲ್ಟಿಯಾದ ಫೋರ್ಸ್ಗೆ ಜೀವನೇ ಹೋಗುತ್ತೆ ನಮ್ಮದು ಅನ್ನೋ ಭಯವನ್ನು ಅವರು ತೋರಿಸ್ತಾ ಇದ್ದಾರೆ. ಇದು ಒಬ್ಬರ ಕತೆ ಅಲ್ಲ, ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಸವಾರರು ಸಾವಿನ ಜೊತೆಗೆ ಚೆಲ್ಲಾಟ ಆಡಿಕೊಂಡೇ ರಸ್ತೆನಲ್ಲಿ ಹೋಗಬೇಕಾದ ಸ್ಥಿತಿ. DCM ಇಂದ ಹಿಡಿದು ಯಾರೇ ಸಚಿವರನ್ನು ಕೇಳಿದ್ರು ಕೂಡ ಮಾಡ್ತಾ ಇದ್ದೀವಿ, ಸಮಸ್ಯೆ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕು ಅಂತಿದ್ದಾರೆ. ವೆಯ್ಟ್ ಮಾಡಿ ಇನ್ನೆಷ್ಟು ಜನ ಹೋಗಬೇಕೋ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ರು, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರು, ಏನೇನು ಮಾಹಿತಿ ಇದೆ, ಈಗ ಅವ್ರ ಸ್ಥಿತಿ ಹೇಗಿದೆ, ಯಾರಾದರೂ ಕ್ರಿಟಿಕಲ್ ಅಂತ ಏನಾದರೂ ಇದ್ದಾರಾ? ಮಮತಾ, ಏನಂತ ಹೇಳಿದ್ರೆ ಬೆಂಗಳೂರಿನಿಂದ ಸಿಗಂದೂರಿಗೆ ಈ ಕಾರಲ್ಲಿ ಇದ್ದಂತ 6 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಬೆಳಗ್ಗೆ ಸುಮಾರು ಒಂದು ಸಮಯದಲ್ಲಿ ಏನಂತ ಹೇಳಿದ್ರೆ ಒಂದು ಗುಂಡಿಯನ್ನ ತಪ್ಪಿಸಲು ಹೋಗಿ ಒಂದು ಎರ್ಟಿಗಾ ಕಾರು ಒಂದು ಅಪಘಾತವಾಗಿರುವಂತದ್ದು. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ ಮೇಲೆ ಹಿಂಗ್ ಕಾರು 2 ಪಟ್ಟಿಯಾಗಿ ಸುಮಾರು 6 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಿಂದ, ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಅಪಘಾತಗಳಿಗೆ ಈ ಗುಂಡಿಗಳು ಕಾರಣ ಆಗ್ತಾ ಇರುವಂತದ್ದು. ಸಾಕಷ್ಟು ಸಚಿವರು ಸಹ ಈ ರಸ್ತೆಯಲ್ಲೇ, ತುಮಕೂರು ಬೆಂಗಳೂರು ರಸ್ತೆಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಟೋಲ್ ಅಧಿಕಾರಿಗಳು ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯ ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮದ್ರಾಸ್ ಇಂಜಿನಿಯರ್ಸ್ ಗ್ರೂಪ್ ಅಂತ ಆರ್ಮಿಯಲ್ಲಿದೆ, ಅವರೆಲ್ಲ ಕಡಿದಾದ ದುರ್ಗಮ ಪ್ರದೇಶದಲ್ಲಿ ಕ್ವಾಲಿಟಿ ರಸ್ತೆಗಳನ್ನು ಕೊಡ್ತಾರೆ. ಅವ್ರ ಹತ್ರ ಪಾಠ ಹೇಳಿಸ್ಬೇಕನ್ಸುತ್ತೆ ಈ ಕಾಂಟ್ರಾಕ್ಟರ್ಸ್ಗೆ, ನಮ್ಮ ಜನಪ್ರತಿನಿಧಿಗಳಿಗೆ. ಅವ್ರ ಹತ್ರ ಒಂದು ಕ್ಲಾಸ್ ತಗೊಳ್ಳಿ ನೀವು ವಾರ ಅಂತ ಹೇಳಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲ ಥರ ಟ್ರೈ ಆಗೋಯ್ತು, ಹೇಳಾಯಿತು, ಯಾವುದೂ ಪ್ರಯೋಜನ ಇಲ್ಲ.